ಮೊದಲನೇ ಪ್ರಶ್ನೆಯನ್ನು ನೋಡೋಣ. ವಾಹನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇಂಧನಗಳಿಗೆ ಪರ್ಯಾಯವಾಗಿ CNGಯನ್ನು ಬಳಸಲಾಗುತ್ತಿದೆ, ಏಕೆಂದರೆ ವಾಯು ಮಾಲಿನ್ಯ ಹೆಚ್ಚಾಗುತ್ತದೆ. ಪೆಟ್ರೋಲ್ ಮತ್ತು ಡೀಸೆಲ್ ಕಡಿಮೆ ಪ್ರಮಾಣದಲ್ಲಿ ಹಾನಿಕಾರಕ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡುತ್ತವೆ. ಸರ್ಕಾರದ ಆದೇಶವಾಗಿದೆ. CNGಯು ಬಹಳ ಕಡಿಮೆ ಪ್ರಮಾಣದಲ್ಲಿ ಹಾನಿಕಾರಕ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡುತ್ತದೆ ಹಾಗೂ CNGಯು ಶುದ್ಧ ಇಂಧನವಾಗಿದೆ. 4 ಆಪ್ಷನ್ಗಳಲ್ಲಿ ಆಪ್ಷನ್ 4 CNGಯು ಬಹಳ ಕಡಿಮೆ ಪ್ರಮಾಣದಲ್ಲಿ ಹಾನಿಕಾರಕ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡುತ್ತದೆ. CNGಯು ಶುದ್ಧ ಅನಿಲವಾಗಿದೆ. ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 2. ಈ ಕೆಳಗಿನವುಗಳಲ್ಲಿ ಅದಹ್ಯ ವಸ್ತುವನ್ನು ಗುರುತಿಸಿ. ಆಪ್ಷನ್ ಎ ಸೀಮೆ ಎಣ್ಣೆ, ಆಪ್ಷನ್ ಬಿ ಮರ, ಆಪ್ಷನ್ ಸಿ ಗಾಜು, ಆಪ್ಷನ್ ಡಿ ಬೆಂಕಿ ಕಡ್ಡಿ. ಯಾವ ವಸ್ತು ದಹನ ಕ್ರಿಯೆಗೆ ಒಳಗಾಗುವುದಿಲ್ಲವೋ ಅಂತಹ ವಸ್ತುವನ್ನು ಅದಹ್ಯ ವಸ್ತು ಎಂದು ಕರೆಯಲಾಗುತ್ತೆ. ಆದ್ದರಿಂದ ಗಾಜು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ದಹನ ಕ್ರಿಯೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಎ. ವಸ್ತುವೊಂದು ಇಂಗಾಲದೊಂದಿಗೆ ವರ್ತಿಸಿ ಉಷ್ಣ ಬಿಡುಗಡೆ ಮಾಡುವ ಪ್ರಕ್ರಿಯೆಯೇ ದಹನ ಕ್ರಿಯೆ. ಬಿ. ದಹನ ಕ್ರಿಯೆಯಲ್ಲಿ ಬಳಸುವ ಇಂಧನಗಳು ಘನ, ದ್ರವ ಅಥವಾ ಅನಿಲ ಸ್ಥಿತಿಗಳಲ್ಲಿರಬಹುದು. ಸಿ. ದಹನ ಕ್ರಿಯೆಯಲ್ಲಿ ಉರಿಯುವ ವಸ್ತುವಿಗೆ ದಹ್ಯ ವಸ್ತು ಎಂದು ಕರೆಯಲಾಗುತ್ತದೆ. ಡಿ. ದಹನ ಕ್ರಿಯೆಯಲ್ಲಿ ಕೆಲವೊಮ್ಮೆ ಉಷ್ಣದ ಜೊತೆಯಲ್ಲಿ ಬೆಳಕಿನ ಶಕ್ತಿಯೂ ಕೂಡ ಬಿಡುಗಡೆಯಾಗುತ್ತದೆ. ಇಲ್ಲಿ ಕೊಟ್ಟಂತಹ 4 ಹೇಳಿಕೆಗಳನ್ನು ನಾವು ಪರೀಕ್ಷಿಸಿ ನೋಡಿದಾಗ ಹೇಳಿಕೆ ಎ ತಪ್ಪಾಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಏಕೆಂದರೆ ವಸ್ತುವೊಂದು ಇಂಗಾಲದೊಂದಿಗೆ ವರ್ತಿಸೋದಿಲ್ಲ. ವಸ್ತುವೊಂದು ಆಕ್ಸಿಜನ್ ಜೊತೆಗೆ ವರ್ತಿಸಿ ಉಷ್ಣ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆಯನ್ನು ದಹನ ಕ್ರಿಯೆ ಎಂದು ಕರೆಯುತ್ತಾರೆ. ಆದ್ದರಿಂದ ಈ ಹೇಳಿಕೆ ತಪ್ಪಾದ ಉತ್ತರವಾಗಿದೆ. ಅದನ್ನು ಬಿಟ್ಟರೆ ಉಳಿದೆಲ್ಲ ಹೇಳಿಕೆಗಳು ಸರಿಯಾಗಿರೋದ್ರಿಂದ ಕೆಳಗಿನ ಆಪ್ಷನ್ಗಳಲ್ಲಿ ಕೇವಲ ಎ ಹೇಳಿಕೆ ಮಾತ್ರ ತಪ್ಪಾಗಿದೆ ಅನ್ನೋದು ಸರಿಯಾದ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ ನೋಡಿ. ಚಿತ್ರದಲ್ಲಿ ತೋರಿಸಿರುವ ಮೇಣದ ಬತ್ತಿಯ ಜ್ವಾಲೆಯ ಸರಿಯಾದ ವಲಯಗಳು ಯಾವುವು ಅಂತ ಕೇಳಲಾಗಿದೆ. ಮೇಣದ ಬತ್ತಿಯಲ್ಲಿ ಮೊದಲನೇದಾಗಿ ಎ ವಲಯ ಇದೆ, ಅದರ ನಂತರ ಒಳಗಡೆ ಇರುವ ವಲಯ ಬಿ ಇದೆ, ಹಾಗೆ ಅದರ ಒಳಗಡೆ ಇರುವ ವಲಯ ಸಿ ಅಂತ ಗುರುತಿಸಲಾಗಿದೆ. ಇಲ್ಲಿ ಸರಿಯಾದ ಕ್ರಮವನ್ನು ನಾವು ನೋಡೋಣ. ಎ ಅತ್ಯಂತ ಹೊರಗಿರುವಂತಹ ವಲಯ, ಅದು ಅತ್ಯಂತ ಬಿಸಿಯಾದ ವಲಯ ಆಗುತ್ತೆ. ಅದರ ನಂತರ ಬರೋದು ಬಿ ವಲಯ, ಇದು ಮಧ್ಯಮ ಬಿಸಿಯಾದ ವಲಯ ಆಗುತ್ತೆ. ಹಾಗೆ ಅತ್ಯಂತ ಒಳಗಡೆ ಇರುವಂತಹ ಸಿ ವಲಯ ಅತಿ ಕಡಿಮೆ ಬಿಸಿಯಾದ ವಲಯ ಆಗುತ್ತೆ. ಆದ್ದರಿಂದ ಕೊಟ್ಟಂತಹ ಆಪ್ಷನ್ಗಳಲ್ಲಿ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಎ ಅತ್ಯಂತ ಬಿಸಿಯಾದ ಭಾಗ, ಬಿ ಮಧ್ಯಮ ಬಿಸಿಯಾದ ಭಾಗ, ಸಿ ಅತ್ಯಂತ ಕಡಿಮೆ ಬಿಸಿಯಾದ ಭಾಗ. ಮುಂದಿನ ಪ್ರಶ್ನೆಯನ್ನು ನೋಡಿ. ಇಲ್ಲಿ ಒಂದು ಪ್ರಯೋಗವನ್ನು ಮಾಡಲಾಗಿದೆ. ಈ ಪ್ರಯೋಗದಲ್ಲಿ ಒಂದು ಖಾಲಿ ಕಾಗದದ ಬಟ್ಟಲನ್ನು ತೆಗೆದುಕೊಳ್ಳಲಾಗಿದೆ. ಹಾಗೆ ಮತ್ತೊಂದರಲ್ಲಿ ಕಾಗದದ ಬಟ್ಟಲಿನಲ್ಲಿ ನೀರನ್ನು ತೆಗೆದುಕೊಂಡು ಕಾಯಿಸಲಾಗಿದೆ. ಕಾಗದದ ಖಾಲಿ ಬಟ್ಟಲು ಹೊತ್ತಿಕೊಂಡು ಉರಿಯುತ್ತದೆ, ಆದರೆ ನೀರಿರುವ ಕಾಗದದ ಬಟ್ಟಲು ಉರಿಯೋದಿಲ್ಲ ಮತ್ತು ಲೋಟದಲ್ಲಿರುವ ನೀರು ಬಿಸಿಯಾಗುತ್ತದೆ. ಏಕೆಂದರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಗಳನ್ನು ನೋಡೋಣ. ನೀರಿನ ಉಪಸ್ಥಿತಿಯಲ್ಲಿ ಕಾಗದವು ಅದರ ಜ್ವಲನ ತಾಪವನ್ನು ತಲುಪೋದಿಲ್ಲ. ಡಿ. ಕೇವಲ ಬಿ ಮಾತ್ರ ಸರಿಯಾದ ಉತ್ತರವಾಗಿದೆ. ಎ. ಕಾಗದದ ಲೋಟಕ್ಕೆ ನೀಡಿದ ಉಷ್ಣವು ವಹನದಿಂದ ನೀರಿಗೆ ವರ್ಗಾವಣೆಯಾಗುತ್ತದೆ. ಸಿ. ಎ ಮತ್ತು ಬಿ ಎರಡೂ ಸರಿಯಾದ ಉತ್ತರವಾಗಿದೆ. ಇಲ್ಲಿ ಕೊಟ್ಟಂತಹ ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಎ ಅನ್ನು ನೋಡಿ. ಕಾಗದದ ಲೋಟಕ್ಕೆ ನೀಡಿದ ಉಷ್ಣ ವಹನ ಕ್ರಿಯೆಯಿಂದ ನೀರಿಗೆ ವರ್ಗಾವಣೆ ಆಗುತ್ತದೆ. ಇದು ಕೂಡ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ ಬಿ ಆಪ್ಷನ್ ನೋಡಿ. ನೀರಿನ ಉಪಸ್ಥಿತಿಯಲ್ಲಿ ಕಾಗದವು ಅದರ ಜ್ವಲನ ತಾಪವನ್ನು ತಲುಪೋದಿಲ್ಲ. ಹೀಗಾಗಿ ಎ ಮತ್ತು ಬಿ ಎರಡೂ ಸರಿಯಾದ ಉತ್ತರಗಳಾಗೋದ್ರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ಈ ಕೆಳಗಿನ ಯಾವ ವಸ್ತು ಉರಿದಾಗ ಜ್ವಾಲೆಯನ್ನು ಉಂಟು ಮಾಡುವುದಿಲ್ಲ? ಕೊಟ್ಟಿರುವಂಥ ವಸ್ತುಗಳು ಮೇಣದ ಬತ್ತಿ, ಕರ್ಪೂರ, ಮೆಗ್ನೀಷಿಯಂ ತಂತಿ, ಇದ್ದಿಲು.
ಯಾವ ವಸ್ತು ಉರಿದಾಗ ಜ್ವಾಲೆಯನ್ನು ಉಂಟು ಮಾಡೋದಿಲ್ಲ ಅಂತ ಕೇಳಲಾಗಿದೆ. ಮೇಣದ ಬತ್ತಿ ಜ್ವಾಲೆಯನ್ನು ಉಂಟು ಮಾಡುತ್ತೆ, ಕರ್ಪೂರ ಕೂಡ ಉರಿಯುವಾಗ ಜ್ವಾಲೆಯನ್ನು ಉಂಟು ಮಾಡುತ್ತೆ, ಹಾಗೆ ಮೆಗ್ನೀಷಿಯಂ ತಂತಿ ಕೂಡ ಉರಿಯುವಾಗ ಜ್ವಾಲೆಯನ್ನು ಉಂಟು ಮಾಡುತ್ತದೆ. ಆದರೆ ಇದ್ದಿಲು ಉರಿಯುವಾಗ ಜ್ವಾಲೆಯನ್ನು ಉಂಟು ಮಾಡೋದಿಲ್ಲ. ಆದ್ದರಿಂದ ಸರಿಯಾದ ಉತ್ತರ ಇದ್ದಿಲು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವಸ್ತು ಕೊಠಡಿಯ ತಾಪಮಾನದಲ್ಲಿ ದಹಿಸುತ್ತದೆ? ಕೊಟ್ಟಂತಹ ವಸ್ತುಗಳು ತಾಮ್ರ, ಮರದ ಚೂರು, ಸೋಡಿಯಂ, ಅಡುಗೆ ಅನಿಲ. ಇಲ್ಲಿ ಕೊಟ್ಟಿರುವಂತಹ ವಸ್ತುಗಳಲ್ಲಿ ಸೋಡಿಯಂ ಅತ್ಯಂತ ಕ್ರಿಯಾಶೀಲವಾದ ಧಾತುವಾಗಿದ್ದು ಇದು ಗಾಳಿಯಲ್ಲಿ ವರ್ತಿಸಿದಾಗ ಬೇಗನೆ ಹೊತ್ಕೊಂಡು ಉರಿಯುತ್ತೆ. ಆದ್ದರಿಂದ ಸರಿಯಾದ ಉತ್ತರ ಸೋಡಿಯಂ. ಮುಂದಿನ ಪ್ರಶ್ನೆ ನೋಡಿ, ಅಬಿದಾ ಮತ್ತು ರಮೇಶ್ ಪ್ರಣಾಳದಲ್ಲಿ ನೀರನ್ನು ಕಾಯಿಸುವ ಒಂದು ಪ್ರಯೋಗವನ್ನು ಮಾಡ್ತಿದ್ರು. ಅಬಿದಾ ಬೀಕರನ್ನು ಮೇಣದ ಬತ್ತಿಯ ಜ್ವಾಲೆಯ ಹಳದಿ ಪ್ರದೇಶದ ಬಳಿ ಇರಿಸಿದಳು. ರಮೇಶನು ಬೀಕರನ್ನು ಜ್ವಾಲೆಯ ಅತ್ಯಂತ ಹೊರಭಾಗದಲ್ಲಿ ಇರಿಸಿದನು. ಯಾವ ನೀರು ಕಡಿಮೆ ಅವಧಿಯಲ್ಲಿ ಬಿಸಿಯಾಗುತ್ತದೆ? ಇಲ್ಲಿ ನಮಗೆ ಜ್ವಾಲೆಯ ಹಳದಿ ಪ್ರದೇಶದಲ್ಲಿ ಯಾವ ರೀತಿ ಉಷ್ಣತೆ ಇರುತ್ತೆ, ಹಾಗೆ ಅತ್ಯಂತ ಹೊರಭಾಗದಲ್ಲಿ ಯಾವ ರೀತಿಯ ಉಷ್ಣತೆ ಇರುತ್ತೆ ಅನ್ನೋದು ಗೊತ್ತಾಗಬೇಕು. ಅಂದಾಗ ಮಾತ್ರ ಈ ಒಂದು ಪ್ರಶ್ನೆಗೆ ನಾವು ಸುಲಭವಾಗಿ ಉತ್ತರವನ್ನು ಬರಿಬಹುದು. ಜ್ವಾಲೆಯ ಅತ್ಯಂತ ಹೊರಭಾಗದಲ್ಲಿ ಸಂಪೂರ್ಣ ದಹನ ಕ್ರಿಯೆ ನಡೆಯುತ್ತದೆ ಹಾಗೂ ಆ ಭಾಗವು ಅತ್ಯಂತ ಬಿಸಿಯಾದ ಭಾಗವಾಗಿದೆ. ಆದರೆ ಹಳದಿ ಪ್ರದೇಶ ಅತಿ ಕಡಿಮೆ ಬಿಸಿಯನ್ನು ಹೊಂದಿರೋದ್ರಿಂದ ರಮೇಶನ ಬೀಕರ್ನಲ್ಲಿರುವಂತಹ ನೀರು ಬೇಗನೆ ಬಿಸಿಯಾಗುತ್ತದೆ. ಮುಂದಿನ ಪ್ರಶ್ನೆ, ಒಂದು ಬಾಟಲಿಗೆ 100 ml ವಿನೆಗರ್ ಹಾಕಲಾಗಿದೆ. ಬಲೂನಿನಲ್ಲಿ 50 ಗ್ರಾಂ ಅಡಿಗೆ ಸೋಡಾವನ್ನು ಹಾಕಿ ಬಾಟಲಿಯ ಬಾಯಿಗೆ ಬಲೂನನ್ನು ತೊಡಿಸಲಾಗಿದೆ. ಸ್ವಲ್ಪ ಸಮಯದ ನಂತರ ಬಲೂನ್ ಊದಿಕೊಳ್ಳುತ್ತದೆ. ಗಾಳಿ ತುಂಬಿದ ಈ ಬಲೂನನ್ನು ಮೇಣದ ಬತ್ತಿಯ ಹತ್ತಿರ ತೆಗೆದುಕೊಂಡು ಹೋದಾಗ ಏನಾಗುತ್ತದೆ ಹಾಗೂ ಏಕೆ ಅಂತ ಕೇಳಲಾಗಿದೆ. ಕೊಟ್ಟಿರುವಂತಹ ಉತ್ತರಗಳನ್ನು ಓದುವ ಪೂರ್ವದಲ್ಲಿ ಇಲ್ಲಿ ನೀಡಿರುವಂತಹ ಪ್ರಯೋಗವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಮೊದಲು ಒಂದು ಬಾಟಲನ್ನು ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ 100 ml ವಿನೆಗರನ್ನು ಹಾಕಲಾಗಿದೆ. ಹಾಗೆ ಬಲೂನಿನಲ್ಲಿ ಅಡಿಗೆ ಸೋಡಾವನ್ನು ತೆಗೆದುಕೊಳ್ಳಲಾಗಿದೆ. ಬಲೂನನ್ನು ಬಾಟಲಿಯ ಬಾಯಿಗೆ ತೊಡಿಸಿದಾಗ ವಿನೆಗರ್ ಮತ್ತು ಅಡಿಗೆ ಸೋಡಾ ಎರಡು ಮಿಕ್ಸ್ ಆಗುತ್ತೆ. ಇಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗುತ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಮೇಣದ ಬತ್ತಿಯ ಹತ್ತಿರ ನಾವು ತೆಗೆದುಕೊಂಡು ಹೋದಾಗ ಮೇಣದ ಬತ್ತಿ ಆರಿ ಹೋಗುತ್ತದೆ. ಏಕೆಂದರೆ ಮೇಣದ ಬತ್ತಿಗೆ ಆಕ್ಸಿಜನ್ ಸಿಗದೇ ಇದ್ದಾಗ ಅದು ಉರಿಯಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅದು ಆರಿ ಹೋಗುತ್ತೆ. ಕೊಟ್ಟಿರುವಂಥ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಹುಡುಕಿ ನೋಡೋಣ. ಮೊದಲನೇ ಆಪ್ಷನ್ ನೋಡಿ, ಮೇಣದ ಬತ್ತಿ ಪ್ರಕಾಶಮಾನವಾಗಿ ಉರಿಯುತ್ತದೆ. ಇದು ತಪ್ಪಾದ ಉತ್ತರ. ಎರಡನೇ ಆಪ್ಷನ್ ನೋಡಿ, ಮೇಣದ ಬತ್ತಿ ನಂದಿ ಹೋಗುತ್ತದೆ ಏಕೆಂದರೆ ಆಕ್ಸಿಜನ್ ಅನಿಲವು ಬೆಂಕಿಯನ್ನು ನಂದಿಸುತ್ತದೆ. ಆದರೆ ಇಲ್ಲಿ ಆಕ್ಸಿಜನ್ ಇಲ್ಲ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ. ಆದ್ದರಿಂದ ಇದು ಕೂಡ ಆಪ್ಷನ್ ತಪ್ಪಾಗತ್ತೆ. ಮೂರನೇ ಆಪ್ಷನ್ ನೋಡಿ, ಮೇಣದ ಬತ್ತಿ ಪ್ರಕಾಶಮಾನವಾಗಿ ಉರಿಯುತ್ತದೆ. ಇದು ಕೂಡ ತಪ್ಪಾದ ಉತ್ತರ. ಸೊ ಕೊನೆ ಆಪ್ಷನ್ ನೋಡಿ, ಮೇಣದ ಬತ್ತಿ ನಂದಿ ಹೋಗುತ್ತದೆ ಏಕೆಂದರೆ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಬೆಂಕಿಯನ್ನು ನಂದಿಸುತ್ತದೆ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸ್ವಯಂ ಪ್ರೇರಿತ ದಹನ ಕ್ರಿಯೆ ಯಾವುದು ಅಂತ ಕೇಳಲಾಗಿದೆ. ಕೊಟ್ಟಿರುವಂತಹ ದಹನ ಕ್ರಿಯೆಗಳನ್ನು ನೋಡಿ, LPG ದಹನ, ಕಾಡ್ಗಿಚ್ಚು, ಪಟಾಕಿ ಉರಿಸುವುದು, ಕಟ್ಟಿಗೆ ಉರಿಸುವುದು. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಸ್ತುವೊಂದು ತಕ್ಷಣ ಸ್ಫೋಟಿಸಿ ಜ್ವಾಲೆಯಾಗಿ ಉರಿಯುವಂತಹ ದಹನ ಕ್ರಿಯೆಯನ್ನು ಸ್ವಯಂ ಪ್ರೇರಿತ ದಹನ ಕ್ರಿಯೆ ಅಂತ ಕರೀತಾರೆ. ಹೀಗಾಗಿ ಕಾಡ್ಗಿಚ್ಚು ಸರಿಯಾದ ಉತ್ತರ. ಇಲ್ಲಿ ಒಂದು ಪಟ್ಟಿಯನ್ನು ನೀಡಲಾಗಿದೆ. ಪಟ್ಟಿಯಲ್ಲಿ ಇಂಧನಗಳು ಹಾಗೂ ಅವುಗಳ ಕ್ಯಾಲೋರಿ ಮೌಲ್ಯವನ್ನು ಕೊಟ್ಟಿದ್ದಾರೆ. ಈ ಒಂದು ಕೋಷ್ಟಕವನ್ನು ನಾವು ನೋಡಿಕೊಂಡು ಅವುಗಳಲ್ಲಿ ಅತಿ ಕಡಿಮೆ ಹಾಗೂ ಅತಿ ಹೆಚ್ಚು ದಕ್ಷತೆ ಹೊಂದಿರುವಂತಹ ಇಂಧನಗಳನ್ನು ನಾವು ಗುರುತಿಸಬೇಕಾಗಿದೆ. ಇಲ್ಲಿ ಕೊಟ್ಟಿರುವಂತಹ ಇಂಧನಗಳು ಮತ್ತು ಅವುಗಳ ಕ್ಯಾಲೋರಿ ಮೌಲ್ಯವನ್ನು ಓದೋಣ. ಮೊದಲನೇದಾಗಿ ಕಟ್ಟಿಗೆಯ ಕ್ಯಾಲೋರಿ ಮೌಲ್ಯ 17,000ದಿಂದ 22,000 ಕಿಲೋ ಜೂಲ್ ಪರ್ kg ಆಗಿದೆ. ಹಾಗೆ ದ್ರವಿತ ಪೆಟ್ರೋಲಿಯಂ ಅನಿಲ ಅಥವಾ LPGಯ ಕ್ಯಾಲೋರಿ ಮೌಲ್ಯ 55,000 ಕಿಲೋ ಜೂಲ್ಸ್ ಪರ್ kg ಆಗಿದೆ. ಜೈವಿಕ ಅನಿಲದ ಕ್ಯಾಲೋರಿ ಮೌಲ್ಯ 35,000ದಿಂದ 40,000. ಬೆರಣಿಯ ಕ್ಯಾಲೋರಿ ಮೌಲ್ಯ
6,000ದಿಂದ 8,000 ಇದೆ. ಕಲ್ಲಿದ್ದಲಿನ ಕ್ಯಾಲೋರಿ ಮೌಲ್ಯ 25,000ದಿಂದ 33,000 ಕಿಲೋ ಜೂಲ್ ಪರ್ ಕೆ ಜಿ ಆಗಿದೆ. ಸೀಮೆ ಎಣ್ಣೆಯ ಕ್ಯಾಲೋರಿ ಮೌಲ್ಯ 45,000 ಕಿಲೋ ಜೂಲ್ ಪರ್ ಕೆ ಜಿ ಆಗಿದೆ. ಇವುಗಳಲ್ಲಿ ಅತಿ ಕಡಿಮೆ ದಕ್ಷತೆ ಹೊಂದಿರುವ ಇಂಧನ ಅಂತಂದರೆ ಯಾವುದರ ಕ್ಯಾಲೋರಿ ಮೌಲ್ಯ ಅತ್ಯಂತ ಕಡಿಮೆ ಇದೆ ಅದು ಕಡಿಮೆ ದಕ್ಷತೆಯನ್ನು ಹೊಂದಿದೆ. ಆದ್ದರಿಂದ ಇಲ್ಲಿರೋದು ಬೆರಣಿ, ಅದರ ಒಂದು ಕ್ಯಾಲೋರಿ ಮೌಲ್ಯ ಅತಿ ಕಡಿಮೆ ಇದೆ. ಹೀಗಾಗಿ ಅತಿ ಕಡಿಮೆ ದಕ್ಷತೆ ಹೊಂದಿರೋದು ಬೆರಣಿ ಆದರೆ ಅತ್ಯಂತ ಹೆಚ್ಚಿನ ದಕ್ಷತೆ ಹೊಂದಿರೋದು LPG ಅನಿಲ ಆಗುತ್ತೆ. ಆದ್ದರಿಂದ ಸರಿಯಾದ ಉತ್ತರ ಬೆರಣಿ ಹಾಗೂ ದ್ರವಿತ ಪೆಟ್ರೋಲಿಯಂ ಅನಿಲ. ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ಒಂದು ಪ್ರಯೋಗವನ್ನು ಮಾಡಲಾಗಿದೆ. ಒಂದು ತಟ್ಟೆಯಲ್ಲಿ ಕ್ಯಾಂಡಲನ್ನು ಇಡಲಾಗಿದೆ. ಆ ಕ್ಯಾಂಡಲ್ ಮೇಲೆ ಒಂದು ಗಾಜಿನ ಲೋಟವನ್ನು ಬೋರಲು ಹಾಕಲಾಗಿದೆ. ಬೋರಲು ಹಾಕಿದಾಗ ಮೇಣದ ಬತ್ತಿ ಆರಿ ಹೋಗಿದೆ. ಮೇಣದ ಬತ್ತಿ ನಂದಿ ಹೋಗಲಿಕ್ಕೆ ಕಾರಣವೇನು ಅಂತ ಕೇಳಲಾಗಿದೆ. ಆಪ್ಷನ್ ಎ, ಉರಿಯಲು ಅವಶ್ಯಕವಾದ ಕಾರ್ಬನ್ ಡೈಆಕ್ಸೈಡ್ ದೊರೆಯದೇ ಇರುವುದರಿಂದ. ಇದು ತಪ್ಪಾದ ಉತ್ತರ, ಏಕೆಂದರೆ ಉರಿಲಿಕ್ಕೆ ಆಕ್ಸಿಜನ್ ಸಹಾಯ ಮಾಡುತ್ತೆ. ಎರಡನೇ ಆಪ್ಷನ್ ನೋಡಿ, ಜ್ವಲನ ತಾಪ ದೊರೆಯದೇ ಇರುವುದರಿಂದ. ಇದು ಕೂಡ ತಪ್ಪಾಗುತ್ತೆ, ಏಕೆಂದರೆ ಆಲ್ರೆಡಿ ಅಲ್ಲಿ ಮೇಣದ ಬತ್ತಿ ಉರಿತಾ ಇತ್ತು, ಅದು ಆರಿ ಹೋಗಿದೆ. ಹೀಗಾಗಿ ಇದು ತಪ್ಪಾದ ಉತ್ತರ. ಉರಿಯಲು ಅವಶ್ಯಕವಾದ ಆಕ್ಸಿಜನ್ ಹೆಚ್ಚಾಗೋದ್ರಿಂದ. ಇದು ಕೂಡ ತಪ್ಪು ಉತ್ತರ, ಏಕೆಂದರೆ ಅಲ್ಲಿ ಉರಿಲಿಕ್ಕೆ ಅದಕ್ಕೆ ಆಕ್ಸಿಜನ್ ಸಿಗ್ತಾ ಇಲ್ಲ. ಸೊ ಮುಂದಿನ ಆಪ್ಷನ್ ನೋಡಿ, ಉರಿಯಲು ಅವಶ್ಯಕವಾದ ಆಕ್ಸಿಜನ್ ದೊರೆಯದೇ ಇರುವುದರಿಂದ. ಇದು ಸರಿಯಾದ ಉತ್ತರ ಆಗತ್ತೆ, ಏಕೆಂದರೆ ಆಕ್ಸಿಜನ್ ವಸ್ತುಗಳು ಉರಿಲಿಕ್ಕೆ ಸಹಾಯವನ್ನು ಮಾಡುತ್ತವೆ. ಮುಂದಿನ ಪ್ರಶ್ನೆ ನೋಡಿ. ಸೀಮೆ ಎಣ್ಣೆಗೆ ಉಷ್ಣ ನೀಡಿದರೆ ಅದು ಹೊತ್ತಿಕೊಳ್ಳುತ್ತದೆ, ಆದರೆ ಕಟ್ಟಿಗೆಯನ್ನು ಸ್ವಲ್ಪ ಕಾಸಿದರೆ ಅದು ಹೊತ್ತಿಕೊಳ್ಳುವುದಿಲ್ಲ. ಏಕೆಂದರೆ ಆಪ್ಷನ್ ಎ, ಸೀಮೆ ಎಣ್ಣೆಯು ಕಟ್ಟಿಗೆಗಿಂತ ಕಡಿಮೆ ಜ್ವಲನ ತಾಪವನ್ನು ಹೊಂದಿದೆ. ಆಪ್ಷನ್ ಬಿ, ಸೀಮೆ ಎಣ್ಣೆಯು ಕಟ್ಟಿಗೆಗಿಂತ ಹೆಚ್ಚಿನ ಜ್ವಲನ ತಾಪವನ್ನು ಹೊಂದಿದೆ. ಆಪ್ಷನ್ ಸಿ, ಸೀಮೆ ಎಣ್ಣೆ ಮತ್ತು ಕಟ್ಟಿಗೆ ಎರಡರ ಜ್ವಲನ ತಾಪ ಒಂದೇ ಆಗಿದೆ. ಆಪ್ಷನ್ ಡಿ ಯಾವುದೂ ಸರಿಯಾದ ಉತ್ತರವಲ್ಲ. ಇಲ್ಲಿ ಸರಿಯಾದ ಉತ್ತರ ಅಂದರೆ ಸೀಮೆ ಎಣ್ಣೆಯ ಜ್ವಲನ ತಾಪ ಕಟ್ಟಿಗೆಗಿಂತ ಕಡಿಮೆ ಆಗಿರೋದ್ರಿಂದ ಅದು ಬೇಗನೆ ಹೊತ್ಕೊಳ್ಳುತ್ತೆ. ಆದ್ದರಿಂದ ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ವಿದ್ಯುತ್ ಉಪಕರಣ ಮತ್ತು ಪೆಟ್ರೋಲ್ನಂತಹ ದಹ್ಯ ವಸ್ತುಗಳನ್ನೊಳಗೊಂಡ ಬೆಂಕಿಯನ್ನು ನಂದಿಸಲು ಬಳಸುವ ಅತ್ಯುತ್ತಮ ಅಗ್ನಿಶಾಮಕ ಯಾವುದು? ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ಎಲ್ಲವೂ ಸರಿಯಾಗಿದೆ, ಆಪ್ಷನ್ ಡಿ ಕಂಬಳಿ. ಇಲ್ಲಿ ವಿದ್ಯುತ್ ಉಪಕರಣ ಮತ್ತು ಪೆಟ್ರೋಲ್ನಂತಹ ದಹ್ಯ ವಸ್ತುಗಳನ್ನು ಆರಿಸಲಿಕ್ಕೆ ಅಥವಾ ನಂದಿಸಲಿಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅಗ್ನಿಶಾಮಕವನ್ನು ಬಳಸಲಾಗುತ್ತೆ. ಆದ್ದರಿಂದ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಮುಂದಿನ ಪ್ರಶ್ನೆ ನೋಡೋಣ. ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಯಾವ ಭಾಗವನ್ನು ಬಳಸುತ್ತಾರೆ? ನಾವೀಗಾಗಲೇ ಅರ್ಥಕೊಂಡಿದ್ದೀವಿ, ಜ್ವಾಲೆಯ ಅತ್ಯಂತ ಹೊರಗಿನ ಭಾಗ ಹೆಚ್ಚು ಬಿಸಿಯನ್ನು ಹೊಂದಿರುತ್ತೆ. ಹೀಗಾಗಿ ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲಿಕ್ಕೆ ಎ ವಲಯವನ್ನು ಬಳಕೆ ಮಾಡ್ಕೋತಾರೆ. ಆದ್ದರಿಂದ ಸರಿಯಾದ ಉತ್ತರ ಎ ವಲಯ.